ರಜತ್ ಕಿಶನ್ ರೀಲ್ಸ್ ಹುಚ್ಚಾಟ ಇದೇ ಮೊದಲ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಬಹುಶಃ ಜನರಿಗೂ ಕೂಡ ಈ ಹಿಂದೆಯೂ ಕೂಡ ಇದೇ ರೀತಿ ರೀಲ್ಸ್ ಮಾಡಿ ರಜತ್ ಎಡವಟ್ಟನ್ನ ಮಾಡ್ಕೊಂಡಿದ್ರು. ಅವ್ರು ಅನ್ಕೊಳ್ಬಹುದು ನಾನೊಬ್ಬ ಸೆಲೆಬ್ರಿಟಿ ಅನ್ನುವಂತಹ ಕಾರಣಕ್ಕೆ ನಾನು ಏನೇ ಮಾಡಿದ್ರು ಅದನ್ನ ಪ್ರಶ್ನೆ ಮಾಡ್ತಾರೆ, ನಾನು ಏನೇ ಮಾಡಿದ್ರು ಅದ್ರ ಮೇಲೆ ಕೇಸ್ ಹಾಕ್ತಾರೆ. ಹಾಗಿಲ್ಲ, ಕಾನೂನಿನ ಚೌಕಟ್ಟನ್ನ ಮೀರಿ ಯಾರೇ ಏನೇ ಮಾಡಿದ್ರು, ಸಮಾಜಕ್ಕೆ ಕೆಟ್ಟ ಸಂದೇಶವನ್ನ ಕೊಟ್ರು ಅದು ತಪ್ಪೆ. ಈ ಹಿಂದೆ ಲಾಂಗ್ ಹಿಡಿದು ಜೈಲ್ ಸೇರುವಂತಹ ಕೆಲಸ ಆಗಿತ್ತು. ಇದೇ ರಜತ್ ಬುಜ್ಜಿ ಅವರು ತಮ್ಮ ಸ್ನೇಹಿತನ ಜೊತೆ ಜೈಲಿಗೆ ಹೋಗಿದ್ರು. ಲಾಂಗ್ ಹಿಡ್ಕೊಂಡು ವಿಡಿಯೋ ಮಾಡಿ ವಾರ್ನಿಂಗ್ ಕೊಟ್ಟಿದ್ರು ಕೂಡ ರಜತ್ ಬುದ್ಧಿ ಕಲಿತ ಕಾಣಿಸ್ತಾ ಇಲ್ಲ. ಯಾರು ನನಗೇನು ಮಾಡುವರು ಅನ್ನುವಂಥ ವರ್ತನೆ ಕಾಣಿಸ್ತಾ ಇದೆ. ಮೊದಲ ಹುಚ್ಚಾಟ ಯಾವಾಗ ಲಾಂಗ್ ಹಿಡಿದು ರೀಲ್ಸ್ ಮಾಡ್ತಾರೆ. 17 ದಿನಗಳ ಕಾಲ ರಜತ್ ಜೈಲ್ನಲ್ಲಿದ್ದು ತಮ್ಮ ಸ್ನೇಹಿತ ವಿನಯ್ ಗೌಡ ಅವರ ಜೊತೆಗೆ ಮಾಡಿದಂತಹ ಆ ರೀಲ್ಸ್ ನ ಗಮನಿಸ್ತಾ ಇದ್ದೀರಿ. ಮಾರ್ಚ್ 2025ರಲ್ಲಿ ಆದಂತಹ ಘಟನೆ ಇದು. ಆಗ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಿನಯ್ ಗೌಡ ಹಾಗೆ ರಜತ್ ಬುಜ್ಜಿ ವಿಡಿಯೋನ ಪೋಸ್ಟ್ ಮಾಡ್ತಾರೆ. ಅದು ಸಾರ್ವಜನಿಕವಾದಂತಹ ಜಾಗ. ಆ ಜಾಗದಲ್ಲಿ ಮಾರಕಾಸ್ತ್ರಗಳನ್ನ ಬಳಕೆ ಮಾಡಿದ್ದಾರೆ, ಅದನ್ನ ಪ್ರದರ್ಶನ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಇಬ್ಬರ ಮೇಲೆ ಕೇಸ್ ಆಗುತ್ತೆ. ಇಬ್ರು ಜೈಲ್ಗೂ ಹೋಗುವಂತಹ ಸಿಚುವೇಶನ್ ನಿರ್ಮಾಣ ಆಗುತ್ತೆ. ಆ ಕೇಸ್ನ ವಿಚಾರವಾಗಿ ಸಾಕಷ್ಟು ಅಡೆತಡೆಗಳನ್ನ ಇಬ್ರು ಕೂಡ ಫೇಸ್ ಮಾಡ್ತಾರೆ. ಅದಾದ ಮೇಲೆ ಬುದ್ಧಿ ಕಲಿಬೇಕಾಗಿತ್ತು. ತಾವೇನ್ ಸಂದೇಶವನ್ನ ಕೊಡ್ತಾ ಇದ್ದೀವಿ ಸೆಲೆಬ್ರಿಟಿಗಳಾಗಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಅವರಿಬ್ರು ಮಾಡ್ಕೊಂಡು ಹಾಗೆ ಕಾಣಿಸ್ತಿಲ್ಲ. ಅವರಿಬ್ರು ಅನ್ನೋದಕ್ಕಿಂತಲೂ ರಜತ್ ಅರ್ಥ ಮಾಡ್ಕೊಂಡು ಹಾಗೆ ಕಾಣಿಸ್ತಿಲ್ಲ. ಮುಂದೆ ಮತ್ತೊಂದು ರೀಲ್ಸ್ ಎಡವಟ್ಟು ಮಾಡ್ಕೊಳ್ತಾರೆ. ಅದು ಯಾವಾಗ ಅಂದ್ರೆ ಫೆಬ್ರವರಿ 2026ರಲ್ಲಿ ಮೈಸೂರಿನ DC ಕಟ್ಟಡದ ಮುಂದೆ ಸಿಗರೇಟ್ ರೀಲ್ಸ್ ಮಾಡಿ ಹುಚ್ಚಾಟವನ್ನ ಮೆರೀತಾರೆ ಇದೇ ರಜತ್ ಬುಜ್ಜಿ. ಫೆಬ್ರವರಿ 2026ರ ವಿಡಿಯೋ ಇದು. ಈ ವರ್ಷದ ಫೆಬ್ರವರಿನಲ್ಲಾಗಿರುವಂತಹ ರೀಲ್ಸ್ ಇದು. ಮೈಸೂರಿನ DC ಕಚೇರಿ ಪಾರಂಪರಿಕ ಕಟ್ಟಡ. ಆ ಕಟ್ಟಡದ ಮುಂಭಾಗದಲ್ಲಿ ಸಿಗರೇಟ್ ಸೇದುವಂತಹ ಒಂದು ವಿಡಿಯೋ ಮಾಡ್ತಾರೆ. ಅಲ್ಲೂ ಕೂಡ ಅದೇ ರೀತಿಯಾದಂತಹ ಬಿಲ್ಡಪ್. ಈ ವಿಡಿಯೋಗೂ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಅದಾದಂತಹ ನಂತರದಲ್ಲಿ ಈಗ 3ನೇ ಎಡವಟ್ಟು. ಪೆಟ್ರೋಲ್ ಬಾಂಬ್ ಮಾದರಿಯಲ್ಲಿ ಅದನ್ನ ಪೆಟ್ರೋಲ್ ಬಾಂಬ್ ಅನ್ನ ಸ್ಫೋಟಿಸಿ ರೀಲ್ಸ್ ನ ಶೂಟ್ ಮಾಡಿ ಮತ್ತೊಮ್ಮೆ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ, ಟೀಕೆಗೆ ಗುರಿಯಾಗಿದ್ದಾರೆ, ವಿವಾದಕ್ಕೆ ಗುರಿಯಾಗಿದ್ದಾರೆ ರಜತ್ ಬುಜ್ಜಿ. 3 ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ, 3 ರೀಲ್ಸ್ ಗಳನ್ನ ಗಮನಿಸ್ತಾ ಇದ್ದೀರಿ. ರಜತ್ ಬುಜ್ಜಿ ಅವರ ರೀಲ್ಸ್ ಗಳು ಯಾವ್ಯಾವುದು ವಿವಾದಕ್ಕೆ ಕಾರಣ ಆಗಿತ್ತು, ಪದೇ ಪದೇ ಯಾವ ರೀತಿ ಅವರು ಎಡವಟ್ಟುಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ರೀಲ್ಸ್ಗಳು. ಒಂದು ಕಳೆದ ಮಾರ್ಚ್ 2025ರದ್ದು ಆ ಮಚ್ ಹಿಡ್ಕೊಂಡು ಪ್ರದರ್ಶನ ಮಾಡಿದ್ದು. ಮತ್ತೊಂದು ಕಳೆದ ಫೆಬ್ರವರಿಯದ್ದು ಮೈಸೂರಿನ DC ಕಚೇರಿ ಮುಂದೆ ಸಿಗರೇಟ್ ಸೇವನೆ ಮಾಡ್ತಾ ರೀಲ್ಸ್ ಶೂಟ್ ಮಾಡಿದ್ದು. ಈಗ ಈ ಪೆಟ್ರೋಲ್ ಬಾಂಬ್ ನ ಬಳಕೆ ಆಕ್ರೋಶಕ್ಕೆ ಕಾರಣ ಆಗಿದೆ, ಟೀಕೆಗೆ ಗುರಿಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.